ಗುಂಪಿನಲ್ಲಿರುವ ಸಂಸ್ಕೃತ ಪದ ಯಾವುದು? ಅನ್ನ. ಇದು ಸಂಸ್ಕೃತದ ಪದವಾಗಿದೆ. ಅಲ್ಮಾರ, ಆಯಾ, ಅನಾನಸ್, ಚಾವಿ ಈ ಪದಗಳು ಯಾವ ಭಾಷೆಯಿಂದ ಬಂದಿವೆ? ಅಲ್ಮಾರ, ಆಯಾ, ಅನಾನಸ್, ಚಾವಿ ಈ ಪದಗಳು ಪೋರ್ಚುಗೀಸ್ ಭಾಷೆಯಿಂದ ಬಂದಿವೆ. ಅಚ್ ಪ್ಲಸ್ ಅಂತ = ಅಜಂತ ಇದು ಯಾವ ಸಂಧಿ? ಅಚ್ ಪ್ಲಸ್ ಅಂತ = ಅಜಂತ ಇದು ಜಸ್ತ್ವ ಸಂಧಿಯಾಗಿದೆ. ಕೆಳಗಿನವುಗಳಲ್ಲಿ ಅನ್ವರ್ತಕ ನಾಮ ಯಾವುದು? ಯೋಗಿ. ಇದು ಅನ್ವರ್ತಕ ನಾಮವಾಗಿದೆ. ಕೆಳಗಿನವುಗಳಲ್ಲಿ ಪರಿಮಾಣ ವಾಚಕಕ್ಕೆ ಸರಿಯಾದ ಪದವನ್ನು ಗುರುತಿಸಿ. ಇನ್ನಿತು. ಇದು ಪರಿಮಾಣ ವಾಚಕಕ್ಕೆ ಸರಿಯಾದ ಪದವಾಗಿದೆ. ಕೆಳಗಿನ ಪದಗಳು ಎಂತಹ ಅವ್ಯಯಗಳೆಂಬುದನ್ನು ಗುರುತಿಸಿ. ದಬ ದಬ, ಪಟ ಪಟ ಇವು ಅನುಕರಣಾವ್ಯಯಗಳಾಗಿವೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ಸಡಿಲು ಈ ಪದದ ವಿರುದ್ಧ ಪದ ಯಾವುದು? ಸಡಿಲು ಪದದ ವಿರುದ್ಧ ಪದ ಬಿಗಿಯಾಗಿದೆ. ನಿಯಮಿತ ಪದದ ವಿರುದ್ಧ ಪದ ಯಾವುದು? ನಿಯಮಿತ ಪದದ ವಿರುದ್ಧ ಪದ ಅನಿಯಮಿತವಾಗಿದೆ. ಅಕ್ಕ ಪ್ಲಸ್ ಉ ಅಕ್ಕನು ಇದು ಯಾವ ವಿಭಕ್ತಿಯಾಗಿದೆ? ಅಕ್ಕ ಪ್ಲಸ್ ಉ ಅಕ್ಕನು ಇದು ಪ್ರಥಮ ವಿಭಕ್ತಿಯಾಗಿದೆ. ಬಿಳಿದರ ಭಾವ, ಬಿಳುಪು, ಹಿರಿದರ ಭಾವ, ಹಿರಿಮೆ ಇವು ಯಾವ ಭಾವನಾಮವಾಗಿವೆ? ಬಿಳಿದರ ಭಾವ, ಬಿಳುಪು, ಹಿರಿದರ ಭಾವ ಇವು ತದ್ಧಿತಾಂತ ಭಾವನಾಮವಾಗಿವೆ. ನಾನು ಮತ್ತು ನಾವು ಉತ್ತಮ ಪುರುಷ ಸರ್ವನಾಮಗಳು ಆಗಿವೆ. ನೀನು ಮತ್ತು ನೀವು ಎಂಬುದು ಯಾವ ಸರ್ವನಾಮಗಳು? ನೀನು ಮತ್ತು ನೀವು ಎಂಬುದು ಮಧ್ಯಮ ಪುರುಷ ಸರ್ವನಾಮಗಳಾಗಿವೆ. ಪ್ರಯತ್ನಿಸಿದನು ಎಂಬುದರ ನಿಷೇಧಾರ್ಥಕ ಪದ ಯಾವುದು? ಪ್ರಯತ್ನಿಸಿದನು ಎಂಬುದರ ನಿಷೇಧಾರ್ಥಕ ಪದ ಪ್ರಯತ್ನಿಸನು. ಗವಿಯಲ್ಲಿ ಕೂತರೆ ಡ್ಯಾಶ್ ಈ ಗಾದೆಯ ಮುಂದಿನ ಪದ ಯಾವುದು? ಗವಿಯಲ್ಲಿ ಕೂತರೆ ಕತ್ತಲು ಓದೀತೆ ಎಂಬುದು ಈ ಮುಂದಿನ ಪದವಾಗಿದೆ. ದುಬಾರಿ ಪದದ ಸಮಾನಾರ್ಥಕ ಪದ ಯಾವುದು? ದುಬಾರಿ ಪದದ ಸಮಾನಾರ್ಥಕ ಪದ ತುಟ್ಟಿ. ಶತಾಯ ಗತಾಯ ನುಡಿಗಟ್ಟಿನ ಅರ್ಥ ಯಾವುದು? ಶತಾಯ ಗತಾಯ ನುಡಿಗಟ್ಟಿನ ಅರ್ಥ ಏನಾದರೂ ಸರಿ ಛಲ ಬಿಡದೆ ಮಾಡು ಎಂಬುದಾಗಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಪದವನ್ನು ಗುರುತಿಸಿ. ಹರ್ಷವರ್ಧನ ಈ ಪದ ಸರಿಯಾಗಿದೆ. ಕೆಳಗಿನವುಗಳಲ್ಲಿ ಸರಿಯಾದ ಪದವನ್ನು ಗುರುತಿಸಿ. ಆಪ್ಷನ್ 2 ಅಲ್ಪಸಂಖ್ಯಾತರು ಇದು ಸರಿಯಾದ ಪದವಾಗಿದೆ. ಕೆಳಗಿನವುಗಳಲ್ಲಿ ಕುಪ್ಪಸ ಪದದ ತತ್ಸಮ ರೂಪ ಯಾವುದು? ಕುಪ್ಪಸ ಪದದ ತತ್ಸಮ ರೂಪ ಕುರ್ಪಾಸ್ ಆಗಿದೆ. ಪ್ರಮಾಣ ಪದದ ತದ್ಭವ ರೂಪ ಯಾವುದು? ಪ್ರಮಾಣ ಪದದ ತದ್ಭವ ರೂಪ ಅವನು ಆಗಿದೆ. ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲನೆಯ ಅಚ್ಚಗನ್ನಡ ದೊರೆಗಳು ಯಾರು? ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ಅಚ್ಚಗನ್ನಡದ ದೊರೆಗಳು ಕದಂಬರು. ಮುದ್ದಣ್ಣನ ನಿಜವಾದ ಹೆಸರು ಏನು? ಮುದ್ದಣ್ಣನ ನಿಜವಾದ ಹೆಸರು ನಂದಳಿಕೆ ಲಕ್ಷ್ಮೀನಾರಾಯಣ. ಕರ್ನಾಟಕದ ಗತವೈಭವ ಕೃತಿಯನ್ನು ರಚಿಸಿದವರು ಯಾರು? ಕರ್ನಾಟಕದ ಗತವೈಭವ ಕೃತಿಯನ್ನು ರಚಿಸಿದವರು ಆಲೂರು ವೆಂಕಟರಾಯರು. ಸಾಹಸ ಭೀಮ ವಿಜಯವನ್ನು ರಚಿಸಿದ ಕವಿ ಯಾರು? ಸಾಹಸ ಭೀಮ ವಿಜಯ ರಚಿಸಿದ ಕವಿ ರನ್ನ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಯಾವ ಕವಿಯನ್ನು ಕರೆಯುತ್ತಾರೆ? ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕುಮಾರವ್ಯಾಸರನ್ನು ಕರೆಯುತ್ತಾರೆ.
ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಈ ಶಿಶು ಗೀತೆಯನ್ನು ರಚಿಸಿದ ಕವಿ ಯಾರು? ಬಣ್ಣದ ತಗಡಿನ ಕಸ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ಈ ಕವಿಯನ್ನು ರಚಿಸಿದವರು ರಾಜರತ್ನಂ. ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಯಾರು? ಬ್ರಿಟಿಷರ ವಿರುದ್ಧ ಹೋರಾಡಿದ ಕರ್ನಾಟಕದ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಕರ್ನಾಟಕದಲ್ಲಿನ 2 ದೊಡ್ಡ ನದಿಗಳು ಯಾವುವು? ಕರ್ನಾಟಕದಲ್ಲಿನ 2 ದೊಡ್ಡ ನದಿಗಳು ಕಾವೇರಿ ಮತ್ತು ಕೃಷ್ಣಾ ನದಿಗಳು. WAN ನ ವಿಸ್ತೃತ ರೂಪ ಯಾವುದು? WAN ನ ವಿಸ್ತೃತ ರೂಪ ವೈಡ್ ಏರಿಯಾ ನೆಟ್ವರ್ಕ್ ಆಗಿದೆ. VDU ನ ವಿಸ್ತೃತ ರೂಪ ಯಾವುದು? VDU ನ ವಿಸ್ತೃತ ರೂಪ ವಿಜುವಲ್ ಡಿಸ್ಪ್ಲೇ ಯೂನಿಟ್. ಇದು VDU ನ ವಿಸ್ತೃತ ರೂಪವಾಗಿದೆ. 1 KB ಯಾವುದಕ್ಕೆ ಸಮವಾಗಿರುತ್ತದೆ? 1 KB ಇದು 1024 ಬೈಟ್ಸ್ಗೆ ಸಮನಾಗಿರುತ್ತದೆ. URL ನ ವಿಸ್ತೃತ ರೂಪ ಯಾವುದು? URL ನ ವಿಸ್ತೃತ ರೂಪ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇದು URL ನ ವಿಸ್ತೃತ ರೂಪವಾಗಿದೆ. 1 ಬೈಟ್ ಮೆಮೊರಿ ಎಷ್ಟಕ್ಕೆ ಸಮನಾಗಿರುತ್ತದೆ? 1 ಬೈಟ್ ಮೆಮೊರಿ ಇದು 8 ಬಿಟ್ಸ್ಗೆ ಸಮನಾಗಿರುತ್ತದೆ. CD-ROM ಅಂದರೆ ಏನು? CD-ROM ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಆಗಿದೆ. ಫ್ಲಾಪಿ ಡಿಸ್ಕ್ ಇದು ಒಂದು ಏನಾಗಿದೆ? ಫ್ಲಾಪಿ ಡಿಸ್ಕ್ ಎಂಬುದು ಒಂದು ಸೆಕೆಂಡರಿ ಮೆಮೊರಿಯಾಗಿದೆ. ಮ್ಯಾನ್ ಎಂಬುದರ ವಿಸ್ತೃತ ರೂಪ ಏನು? ಮ್ಯಾನ್ ಎಂಬುದರ ವಿಸ್ತೃತ ರೂಪ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆಗಿದೆ. FTP ನ ವಿಸ್ತೃತ ರೂಪ ಯಾವುದು? FTP ನ ವಿಸ್ತೃತ ರೂಪ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿದೆ. SMTP ಯ ವಿಸ್ತೃತ ರೂಪ ಯಾವುದು? SMTP ಯ ವಿಸ್ತೃತ ರೂಪ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಆಗಿದೆ. DOS ನ ವಿಸ್ತೃತ ರೂಪ ಯಾವುದು? DOS ನ ವಿಸ್ತೃತ ರೂಪ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಇದು DOS ನ ವಿಸ್ತೃತ ರೂಪವಾಗಿದೆ. HTML ನ ವಿಸ್ತೃತ ರೂಪ ಯಾವುದು? HTML ನ ವಿಸ್ತೃತ ರೂಪ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಆಗಿದೆ.